ಅಣ್ಣ ನಮಸ್ಕಾರ ಸರ್. ನಿಮ್ಮ ಹೆಸರೇನಣ್ಣ? ನಾಗೇಶ್ ಅಂತ. ನಿಮ್ದು ಊರಣ್ಣ? ಬಂಡಾಪುರ, ಆನೇಕಲ್ ತಾಲೂಕು ಬಂಡಾಪುರ. ಆನೇಕಲ್ ತಾಲೂಕು. ಇದು ಈಗ ಫಸ್ಟ್ ಸ್ಟಾರ್ಟಿಂಗ್ ಇದ್ದ ಮಾಡ್ಬೇಕಂದ್ರೆ ಯಾವ ತರ ಮಾಡ್ಬೇಕಣ್ಣ? ಈಗ ಫಸ್ಟ್ ನಾವು ಉಳುಮೆ ಮಾಡಿ ಈ ತರ ಬೋರ್ಬಾಕ್ ಗೆರಮೆ ಹಾಕೊಂಡು ಸ್ವಲ್ಪ ಆಮೇಲೆ ಅಲವೆಯಲ್ಲಿ ಇದು ಮಾಡಿ ಅದಕ್ಕೆ DAP ಮತ್ತೆ ಬೇವಿನ ಗೊಬ್ಬರ, ಹೊಂಗೆ ಬೀಜ ಸ್ವಲ್ಪ ಇದೆಲ್ಲ ಸ್ವಲ್ಪ ಹಾಕಿ ಕ್ಲೀನ್ ಆಗಿ ಹಸನ್ ಮಾಡ್ಕೊಂಡು ಅಲವೆಯಲ್ಲಿ ನೀರು ಬಿಟ್ಟು ಆಮೇಲೆ ನಾರನ್ನು ತಂದು ಈ ತರ ಉಣೋದು. ಈಗ 3 ದಿವಸ ಆಗಿದೆ, 3 ದಿವಸ ಆಗಿದೆ. ಇನ್ನು ಅದನ್ನ ಬೇರು ಬೀಳೋ ಹೊತ್ತಿಗೆ ನಮಗೆ ಒಂದು ಮಿನಿಮಮ್ ಒಂದು 4-5 ದಿವಸ ಟೈಮ್ ತಗೊಳುತ್ತೆ. ಅದು ಒಂದು ಹಾಗೆ ಬಂದು ಈಗ ನಮ್ಗೆ ಅದು ₹2, ₹1.5 ರೂಪಾಯಿಂದ ₹2 ಆಗುತ್ತೆ. ಟೋಟಲ್ ಎಷ್ಟು ಹಾಕಿದ್ರ? ಈಗ ಇದು ಒಂದು ಬಂದು ಈಗ ಒಂದು 4,000 ಆಗಿ ಹಾಕಿದೆ. 4,000 ಟೋಟಲ್ ಒಂದಾಗಿ ₹1.5 ರೂಪಾಯಿ ಆಗುತ್ತೆ. ₹1 ಸೀಸನ್ ತೆಗ್ದಂಗೆ ಅದು ಡಿಮ್ಯಾಂಡ್ ಇದ್ದಾಗ ₹2 ಹೋಗ್ಬೋದು, ಇಲ್ಲ ಇನ್ನೂ ಸ್ವಲ್ಪ ಡೌನ್ ಬರ್ಬೋದು. ಆ ತರ ಹೆಚ್ಚು ಕಮ್ಮಿ ಮಿನಿಮಮ್ ₹1 ನಾವು ಇದು ಮಾಡ್ತೀವಿ. ಇರುತ್ತೆ, ₹1 ಇರುತ್ತೆ. ಇನ್ನು ಇದಾದ ಸಸಿ ಅಂಟದ ಮೇಲೆ ಸ್ವಲ್ಪ ಅದಕ್ಕೆ ಔಷಧಿಗಳು ಇನ್ನ ಸ್ವಲ್ಪ ನಾವು ಸ್ವಲ್ಪ ಕಳೆ ಗಿಳೆ ತೆಗೆದು ಗೊಬ್ಬರ ಏನಾನ ಕೊಟ್ರೆ ಕಾಂಪ್ಲೆಕ್ಸ್ ಆ ತರದ್ದು ಅದು ಸ್ವಲ್ಪ ಬೇರೆ ಇಟ್ಕೊಂತ ಚೆನ್ನಾಗಿ ಆಗಿ ಡೆವಲಪ್ಮೆಂಟ್ ಆಗಿ ಸ್ಟಾರ್ಟ್ ಆಗುತ್ತೆ. ಆಕ್ಚುಲಿ ಲೈಟ್ ಹಾಕ್ಬೇಕು, ಈಗ ಲೈಟ್ ಹಾಕಿ ರೆಡಿ ಮಾಡ್ಬೇಕಿದೆ. ಲೈಟ್ ಹಾಕಿದ್ರೆ ಸಸಿ ಚೆನ್ನಾಗಿ ಆಗುತ್ತೆ. ಲೈಟ್ ಹಾಕ್ತೀರಿ ನೈಟ್ ಒಂದು ಮಿನಿಮಮ್ ಒಂದು 15 ದಿವಸದಿಂದ 20 ದಿವಸ ಒಳಗಡೆ ತೆಗಿಬೇಕು. ಲೈಟ್ ಹಾಕೋದ್ರಿಂದ ಬೆನಿಫಿಟ್? ಅದು ಬೆನಿಫಿಟ್ ಏನಂದ್ರೆ ಡೆವಲಪ್ಮೆಂಟ್ ಹಂಗೆ ಬೆಳವಣಿಗೆ ಆಗ್ತಾ ಇದೆ. ಲೈಟ್ ಹಾಕಿಲ್ಲ ಅಂದ್ರೆ ಈ ಚಳಿಗಾಲದಲ್ಲಿ ಹಂಗೆ ಅಷ್ಟಿಗೆ ಅದು ಹೂವು ಮೊಗ್ಗು ಸ್ಟಾರ್ಟ್ ಆಗೋಗ್ಬಿಡ್ತದೆ. ಲೈಟ್ ಹಾಕಿದ್ರೆ ಬೆಳವಣಿಗೆ ಆಗಲ್ಲ, ಡೆವಲಪ್ಮೆಂಟ್ ಆಗಲ್ಲ. ಲೈಟ್ ಹಾಕಿದ್ರೆ ಬೆಳವಣಿಗೆ ಆಗುತ್ತೆ, ಅದು ಒಳ್ಳೆ ಇದು ಇಳುವರಿನೂ ಸಿಗುತ್ತೆ, ಚೆನ್ನಾಗಿ ಹೈಟ್ ಬರುತ್ತೆ. ಲೈಟ್ ಹಾಕಿಲ್ಲ ಅನ್ನೋ ಕಾರಣಕ್ಕೆ ಅದು ಅಷ್ಟೇ ಇನ್ನೊಂದು 15 ದಿವಸಕ್ಕೆ ಮೊಗ್ಗು ಸ್ಟಾರ್ಟ್ ಆಗುತ್ತೆ. ಚಳಿ ಅಲ್ವಾ, ಈಗ ನಾವು ಇದಾಗಿದ್ರೆ ಲೈಟ್ ಹಾಕಿದ್ರೆ ಬೆಳವಣಿಗೆನು ಹಂಗೆ ಅದು ಡೆವಲಪ್ಮೆಂಟ್ ಆಗ್ತಾ ಹೋಗ್ತಾ ಇದೆ. ಹೈಟು ಇದಕ್ಕೆ ಎಣ್ಣೆಗಿನ್ನ ಏನು ಹೊಡಿತೀರಣ್ಣ? ಏನೇನು ಆ ಥರ ಎಲ್ಲ ಆಯಿಲು, ರೋಗರು, ಜಾಯಿತಿನು, ಔಷಧಿಗಳು ಅಷ್ಟೇ. ಇದಕ್ಕೆ ಈ ಟೋಟಲ್ ಎಷ್ಟು ಇದಾಗುತ್ತೆ ಇದು ಖರ್ಚು? ಈಗ ಉಳ್ಸಕ ಎಲ್ಲ ಒಂದು ಈ ಮಟ್ಟಿಗೆ ನಾವು ಇಷ್ಟು ನಾರು ಉಣಬೇಕಂದ್ರೆ ಒಂದು 10,000ದಿಂದ 12,000 13,000 ಹೂ ಬರೋ ಮಟ್ಟ ಅಂದ್ರೆ ಟೋಟಲ್ ಎಷ್ಟು ಖರ್ಚು? ಟೋಟಲ್ ಈ ಮಟ್ಟಿಗೆ ನಮಗೆ ಒಂದು ₹18,000, ₹16,000 ಆಗುತ್ತೆ ಈ ಮಟ್ಟಿಗೆ ಬರೋತ್ತಿಗೆ. ನಾವು ಚೆನ್ನಾಗಿರೋ ಔಷಧಿಗಳು ಹೊಡೆದ್ರೇನೆ ಈ ಬಿಸಿಲಿಗೆ ಕಾಲತ್ತಾ ಇದೆ ಅದು ನೋಡ್ಬೇಕು. ಟ್ರಿಪ್ಸು, ಮೈಟ್ಸು, ಇನ್ನು ಬಿಸಿಲು ಆಗ್ತಾ ಅದು ಜಾಸ್ತಿ ಉತ್ಪತ್ತಿ ಆಗ್ತಾ ಇರುತ್ತೆ. ಅದನ್ನ ನಾವು ಕಂಟ್ರೋಲ್ ಮಾಡ್ಬೇಕಂದ್ರೆ ಸ್ವಲ್ಪ ಔಷಧಿಗಳನ್ನ ಕೊಡಬೇಕಾಗುತ್ತೆ, ಚೆನ್ನಾಗಿರೋ ಔಷಧಿಗಳು ಕೊಡಬೇಕಾಗುತ್ತೆ. ಎಷ್ಟು ಖರ್ಚಾಗುತ್ತೆ? ಒಮ್ಮೆ ಚೆನ್ನಾಗಿ ಔಷಧಿ ಹೊಡಿಬೇಕಂದ್ರೆ ಇದಕ್ಕೆ ₹1,000-1,500 ಔಷಧಿ ಖರ್ಚಾಗುತ್ತೆ. ಚೆನ್ನಾಗಿರೋದೇನು ಒಂದು 10 ದಿವಸಕ್ಕೆ ಔಷಧಿ ಹೊಡಿತೀವಿ, 10-12 ದಿವಸಕ್ಕೆ ಒಂದ್ಸತಿ ನಾವು ಸ್ಪ್ರೇ ಕೊಡ್ತಾ ಇರ್ತೀವಿ. ಕಂಟಿನ್ಯೂ ಹಂಗೆ ಮಾಡ್ತಾ ಇರಬೇಕು. ಈಗ 10 ದಿವಸ ಆದ್ಮೇಲೆ ನೆಕ್ಸ್ಟ್ ಇನ್ನೊಂದು 10 ದಿವಸ ಆದ್ಮೇಲೆ ಮತ್ತೆ ಅದೇ ಎಣ್ಣೆನ ಬೇರೆ ಬೇರೆ ಮಾಡ್ತಾ ಇರ್ತೀವಿ. ಮಗ್ಗು ಈಗ ಫಸ್ಟ್ ಸಸಿಗೆ ಒಂದು ಟಾನಿಕ್ ಅದು ಡೆವಲಪ್ಮೆಂಟ್ ಗೆ ಹೊಡಿತೀವಿ. ಆಮೇಲೆ ಮಗ್ಗು ಬರೋತ್ತಿಗೆ ಇನ್ನೊಂದು ಸ್ವಲ್ಪ ಬೇರೆ ಇದ್ ಮಾಡ್ತೀವಿ. ಹೂವು ಬಂದ್ಮೇಲೆ ಬೇರೆ ಔಷಧಿಗೆ ಹೋಗ್ತೀವಿ. ಅವಾಗ ಎಲ್ಲಾ ಕೆಮಿಕಲ್ ಹೊಡೆದ್ರೆ ಹೂವು ಹಾಳಾಗೋಗ್ಬಿಡ್ತವೆ. ಅವಾಗ ಏನ್ ಮಾಡ್ತೀವಿ, ಚೆನ್ನಾಗಿರೋ ಔಷಧಿಗಳನ್ನ ನಾವು ಅದ ಕೊಡ್ತಾ ಹೋಗ್ತೀವಿ. ಚೆನ್ನಾಗಿ ಶೈನಿಂಗ್ ಬರೋಕೆ ಮತ್ತೆ ಕ್ವಾಲಿಟಿ ಎಲ್ಲ ಬರೋಕೆ ಅಂತ ಚೆನ್ನಾಗಿರೋ ಔಷಧಿಗಳನ್ನ ನಾವು ಸ್ಪ್ರೇ ಮಾಡ್ತೀವಿ. ಇದು ಲಾಭ ಎಷ್ಟಾಗಬಹುದು ಟೋಟಲ್? ಲಾಭ ಹೇಳಕ್ಕಾಗಲ್ಲ, ಹೇಳಿಲ್ವಾ ಅವಾಗ. ಇದು ಏನಂದ್ರೆ ನಮಗೆ ರೇಟು ಏನಾನ ಹಬ್ಬಗಳು ಹರಿದಿನಗಳಿದ್ದಾಗ ಕಾಸಾಗುತ್ತೆ, ಇಲ್ಲಾಂದ್ರೆ ಕೂಲಿ ಪಾಡನ ಸಿಗುತ್ತೆ ಅಷ್ಟೇ. ರೈತರಿಗೆ ಇನ್ನೇನು ಲಾಸ್ ಅಂತೂ ಆಗಲ್ಲ. ಕಷ್ಟಪಟ್ಟು ಮಾಡಿದ್ರೆ ಲಾಭ ಸಿಗುತ್ತೆ. ಲಾಸ್ ಅಂತೂ ಆಗಲ್ಲ, ಮೋಸ ಮಾಡಲ್ಲ. ಕಷ್ಟಪಟ್ಟು ಮಾಡಿದ್ರೆ ನಾವು ಅವ್ರ ಜೊತೆ ನಾವು ಉಳ್ಳು ತೆಗಿಯೋದಾಗ್ಲಿ, ಗೊಬ್ಬರ ಹಾಕೋದಾಗ್ಲಿ ಎಲ್ಲ ನಾವು ಆಳುಗಳ ಲೇಬರ್ ಕೈಯಲ್ಲಿ ಏನ್ ಮಾಡ್ಸಿಲ್ಲ, ನಾವು ಸ್ವಂತ ಮಾಡಿದ್ರೆ ನಮಗೂ ಏನ್ 4 ಕಾಸು. ಈಗ ಇದೆಲ್ಲ ಎಷ್ಟು ದಿನಕ್ಕೊಮ್ಮೆ ಹರಿತೀರಣ್ಣ? ಇದು ಈಗ ಹಾಕಿ ಈಗ 3 ತಿಂಗಳಾಗಿದೆ, ಅದು 3-4 ತಿಂಗಳಾಗಿದೆ. ಇದು ಹಾಕಿ ಎಷ್ಟು ದಿನ ಆಗಿದೆ ನೀವು? ಇದು ಹಾಕಿ 3 ತಿಂಗಳ ಮೇಲೆ ಆಗಿದೆ, 100 ದಿವಸ ಆಗಿದೆ. ಇದರಲ್ಲಿ 2 ಮಿಕ್ಸ್ ಅದಲ್ಲ, ವೈಟ್ ಅದು ಸಸಿ ಮಿಸ್ಟೇಕ್ ಆಗಿರೋದು. ಕ್ರೇಟ್ ಸಪರೇಟ್ ತರ್ತೀವಿ. ಅವಾಗ ಉಣಾವಾಗ ಏನ್ ಮಾಡ್ತಾರೆ, ಅಲ್ಲಿ ಇಟ್ಟಿರ್ತಾರೆ, ತಗೋ ಬರೋವಾಗ ಇಲ್ಲ ಅದೊಂದು ಕ್ರೇಟ್ ತಂದ್ಬಿಟ್ಟು ನಾಟಿ ಮಾಡಿದಾಗ ಅದು ಮಿಕ್ಸ್ ಬಂದ್ಬಿಟ್ಟು ಏನಾಗಲ್ಲ, ಪ್ರಾಬ್ಲಮ್ ಎಲ್ಲ ಸಪರೇಟ್ ದಿಂಡ್ ಹಾಕಿ. ಇವಾಗ ಎಲ್ಲೋನೇ ದಿಂಡ್ ಹಾಕೋದು, ವೈಟ್ ದಿಂಡ್. ಕೊಯ್ಯೋ ಟೈಮಲ್ಲಿ ಸ್ವಲ್ಪ ಇದು ಒಂದ್ಸತಿ ವೈಟ್ ಒಂದ್ ದಿವಸ ಕೊಯ್ಕೊಳ್ಬೇಕು, ಮತ್ತೆ ಎಲ್ಲಾನು ಒಂದ್ ದಿವಸ ಕೊಯ್ಕೊಳ್ಬೇಕು. ಒಂದ್ ಅಡಿ ರೇಟ್ ಈಗ ಈಗ ಮೊನ್ನೆ ಕಮ್ಮಿ ಇತ್ತು, ಈಗ ಒಂದ್ 2-3 ದಿವಸದಿಂದ ಒಂದು ₹50-60 ಸ್ಟಾರ್ಟ್ ಆಗ್ತದೆ. ಮೂವ್ಮೆಂಟಿಂಗ್ ಇದೆ. ಇನ್ನ ಫಂಕ್ಷನ್ಗಳು ಸ್ಟಾರ್ಟ್ ಆಯ್ತಲ್ವಾ, ಧನುರ್ಮಾಸ ಇದಾದ್ಮೇಲೆ
ಇನ್ನು ಫಂಕ್ಷನ್ ಹಬ್ಬ ದೀಪಾವಳಿ ಈ ತರ ಗಣೇಶ ಹಬ್ಬ ಇದ್ದಾಗೆಲ್ಲ ರೇಟ್ ಜಾಸ್ತಿ ರೇಟ್ ಜಾಸ್ತಿ ಇರ್ತದೆ. ಸಿಗುತ್ತೆ. Normal ದಸರಾ time ಅಲ್ಲಿ medium ಇರ್ತದೆ. ವರಲಕ್ಷ್ಮಿ ಹಬ್ಬ ಟೈಮಲ್ಲಿ ಅವಾಗೆಲ್ಲ ಹೂವು ಇದ್ದಾಗ ರೇಟ್ ಜಾಸ್ತಿ ಸಿಗುತ್ತೆ. ಈಗೆಲ್ಲ ಅವಾಗೆಲ್ಲ ವೆರೈಟಿ. ಈಗ ಈ ಸೀಸನ್ ಆಯ್ತು, ಇನ್ನು ಪೂರ್ಣಿಮಾ ಇನ್ನು ಯಾರು ಹಾಕಲ್ಲ, ಈ ಸೀಸನ್ ಮುಗ್ದೋಯ್ತು. ನೆಕ್ಸ್ಟ್ ಇನ್ನು ಸೆಂಟು, ಆಮೇಲೆ ನೆಕ್ಸ್ಟ್ ಇನ್ನು ಪರ್ಪಲ್ಲು, ಪೇಪರ್ ವೈಟು, ಪೇಪರ್ ಯೆಲ್ಲೋ, ಆ ತರ ಸೀಸನ್ ವೆರೈಟಿ ಹೋಗ್ತಾರೆ. ಅಂದ್ರೆ ಅದು ತಳಿ ಹೆಸರು ತಳಿ ಹೆಸರು. ಟೋಟಲ್ ಎಷ್ಟು ತಳಿ ಇದಾವೆ ಇದರಲ್ಲಿ? ಇದರಲ್ಲಿ ಒಂದು 10 ತಳಿ ಇದಾವೆ. ತಳಿ ಇದಾವೆ. 10 ಸಿಗುತ್ತೆ. ಯಾವ ತರ ಕ್ಲೈಮೇಟ್ ಇರುತ್ತೆ ಆ ತರ ಹೌದೌದು. ಯಾವ ತರ ನಾವು ನೋಡ್ಕೊಂಡು ಕ್ಲೈಮೇಟ್ ತಕ್ಕಂಗೆ ನಾವು ಅದನ್ನ ನಾಟಬೇಕಾಗುತ್ತೆ. ಇದು ಯಾವ್ದು ತಳಿ ಎರಡು? ಇದು ಪೂರ್ಣಿಮಾ ಅಂತ, ಪೂರ್ಣಿಮಾ ಯೆಲ್ಲೋ, ಪೂರ್ಣಿಮಾ ವೈಟ್. ಎರಡು ಪೂರ್ಣಿಮಾನೆ. ಅದು ವೈಟು ಯೆಲ್ಲೋ ಅಂತ. ಅದು ಯಾವ ತರ ಕಂಡು ಹಿಡ್ತೀರ ಇದೇ ತರ ಅನ್ನೋದು? ಈಗ ನೋಡಿ, ಇದು ತೆಳುವಾಗಿ ಬರ್ತಾರೆ ರೆಕ್ಕೆಗಳು. ಇದು ತೆಳು ಇರುತ್ತೆ, ವೈಟ್ ಇದು ಸ್ಮೂತ್ ಆಗಿ ತೆಳು. ಈ ತರ ಬಂದ್ರೆ ಪೂರ್ಣಿಮಾ, ಇದು ತೆಳುವಾಗಿ ಮತ್ತೆ ಪೂರ್ಣಿಮಾ ಯೆಲ್ಲೋ ಅಲ್ಲ. ಈಗ ಅದು ಹಾಕಿರೋದು ಅವಾಗ ಹೇಳಿದ್ವಲ್ಲ, ಅದು ಸ್ವಲ್ಪ ರೆಕ್ಕೆ ಮಂದಾನ ಹೂವನು ಶೈನಿಂಗ್ ಇರುತ್ತೆ, ದಪ್ಪ ಇರುತ್ತೆ, ನೋಡಕ್ ಇನ್ನ ಆಕಾರ ಗುಂಡಿನ ಆಕಾರ ಇರುತ್ತೆ. ಅದು ಇನ್ನ ಈ ತರ ರೌಂಡ್ ಶೇಪ್ ಇರುತ್ತೆ. ಅದು ಅಂದ್ರೆ ಬೇಗ ಬಾಡಲ್ಲ. ಬಾಡಲ್ಲ. ಅದು 4 ದಿನ ಇರುತ್ತೆ. ಅದು 2-3 ದಿವಸ ಇಟ್ಟರು ಕೂಡ ಅದು ಏನಾಗಲ್ಲ. ಇದು ಹರಿಯೋದು ಎಷ್ಟು ದಿನಕ್ಕೆ ಮಾರ್ತೀರಣ್ಣ? ಕಟಾವ ಒಂದು 2-3 ದಿವಸ ಒಂದ್ಸತಿ ಕಟ್ ಮಾಡ್ಕೊಂಡು ಕಂಟಿನ್ಯೂ ಹರಿತಾ ಇರ್ತೀವಿ. ಇರೋ ಗಂಟೆ ನಾವು ಕಟ್ ಮಾಡ್ತಾ ಇರ್ತೀವಿ. ಇಲ್ಲ ಈಗ ಹಚ್ಚಿದ್ರಾಗಿಂದ ಅಂದ್ರೆ ಎಷ್ಟು ತಿಂಗಳ ಮಟ್ಟ ಇರ್ತದ? ಈಗ ನಾವು ಸ್ಟಾರ್ಟ್ ಮಾಡಿದ್ವಿ, ಕಟ್ ಮಾಡಕ್ ಸ್ಟಾರ್ಟ್ ಮಾಡಿದಾಗ 1 ತಿಂಗಳು 1.5 ತಿಂಗಳು ಆದಾಗ ಕಟಾವ್ ಎಲ್ಲ ಸ್ಟಾಪ್ ಆಗೋಗ್ಬಿಡ್ತದೆ. ಒಂದು ತಿಂಗಳೊಳಗೆ ಅದಾಗೋದು. ಕಂಟಿನ್ಯೂ 2 ದಿನ ಬಿಟ್ಟು ಅಷ್ಟೇ. ನಾವು ನೋಡ್ತೀವಿ, ಕಟ್ ಮಾಡಿದಿರಿ ಒಂದ್ 2-3 ದಿವಸ ಅದು ದಪ್ಪ ಬರೋ ಗಂಟ ಕಾಯ್ತೀರಿ. ಒಂದು ಅಕಸ್ಮಾತ್ ಆಮೇಲೆ ಅದನ್ನ ಕಟ್ ಮಾಡ್ಕೊತೀರಿ, ಮತ್ತೆ ಆಳುಗಳ ಕೈಲಿ ಕಟ್ ಮಾಡಿಸಿ ನಾವೆಲ್ಲ ಸರಿ. ಹಂಗೆ ನಿಮ್ ನಂಬರ್ ಹೇಳ್ಬಿಡ, ನಮ್ಮ ವೀಕ್ಷಕರಿಗೆ ಯಾರು ಕೇಳ್ತಾರ. ನಮ್ಮ ನಂಬರು 9242734321. ನಾಗೇಶ್ ಅಂತ, ಬಂಡಾಪುರ, ಆನೇಕಲ್ ತಾಲೂಕು, ಬೆಂಗಳೂರು ಡಿಸ್ಟಿಕ್. ಓಕೆ.